ಏನಪ್ಪಾ ಅಂತಂದ್ರೆ ಬಾತ್ಕೋಳಿಗಳಿಗೆ ನೀರಿದ್ರೆ ಪರಮಾನಂದ. ಬಾತ್ಕೋಳಿಗೆ ನೀರಿಲ್ಲ ಅಂತಂದ್ರೆ ಕೂತ್ಕೋತವೆ. ಕೂತ್ಕೊಳ್ಳೋದು ಹೆಂಗಪ್ಪ ಅಂತಂದ್ರೆ ಒಂದ್ ಸೈಡ್ಗೆ ಹೋಗ್ಬಿಟ್ಟು ಸುಮ್ಮನೆ ಏನು ಮೇಯೋದು ಇಲ್ಲ ಪಯೋದು ಇಲ್ಲ, ಸುಮ್ಮನೆ ಹೊತ್ತರಿಂದ ಸಂದ್ ಗಂಟ ತಿರ್ಗಾಡ್ಕೊಂಡು ಮೇಯ್ದಂತೆ ಹೋಗ್ಬಿಟ್ಟು ಸೈಡಲ್ಲಿ ಕೂತಿರ್ತವೆ. ಬಾತ್ಕೋಳಿ ಇತ್ತು ಅಂದ್ರೆ ನೀರು ಕಡ್ಡಾಯವಾಗಿರ್ಬೇಕು. ಇನ್ನೂ ತುಂಬಾ ಜನ ಕೇಳ್ತಾ ಇರೋದೇನು ಅಂತಂದ್ರೆ, ಬ್ರೋ ಡೇ ಟು ಡೇ ನೀರು ಕ್ಲೀನ್ ಮಾಡ್ತೀಯ, ನೀರು ಮಾತ್ರ ಯಾವ ತರ ಇರಬೇಕು ಬ್ರೋ, ನೀರು ಯಾವ ತರ ಹಾಕ್ಬೇಕು, ಅದಕ್ಕೆ ಬಾತ್ಕೋಳಿಗೆ ನೀರು ಯಾವ ತರ ಇರಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ರ. ಅಂದ್ರೆ ಕೆಲವ್ರು ಏನ್ ಅನ್ಕೊಂಡ್ಬಿಟ್ಟಿದ್ರ ಅಂದ್ರೆ ಬಾತ್ಕೋಳಿಗಳಿಗೆ ಮೀನ್ ಇರಬೇಕು, ಮೀನಿತ್ತು ಅಂದ್ರೆ ಮಾತ್ರ ಬಾತ್ಕೋಳಿಗಳು ಬದುಕೋದು, ಇನ್ನು ಆಹಾರಗಳೇನು ತಿನ್ನಲ್ಲ ಅದು ಇದು ಅಂತ ತುಂಬಾ ಜನ ಅನ್ಕೊಂಡಿದ್ದೀರಾ. ಅದಕ್ಕೋಸ್ಕರ ಈ ವಿಡಿಯೋ ಅಷ್ಟೇ. ನಿಮ್ ಬಾತ್ಕೋಳಿಗಳಿಗೆ ಮೀನ್ ಇರಬೇಕು, ಅದಿರ್ಬೇಕು ಇದಿರ್ಬೇಕು ಅಂತ ಏನಿಲ್ಲ. ನೀವು ಈ ತರ ಒಂದು ಹೊಂಡ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ ಒಂದು ಚಿಕ್ಕ ತರ ನೀವು ತಾರ್ಪಲ್ ಆಗ್ಲಿಲ್ಲ ಅಂತಂದ್ರೆ, ನಿಮ್ಮ ಹತ್ರ ಗುಂಡಿಗಳಾಗ್ಲಿಲ್ಲ ಅಂತಂದ್ರೆ, ನೀರ್ ಇಟ್ಕೊಳಕ್ಕೆ ಏನಾದ್ರು ಒಂದು ಎಷ್ಟು ಇದಿತ್ತು ಅಂದ್ರೆ ನೀರ್ ಇಟ್ಕೊಳ್ಳೋ ಸ್ಥಳಗಳಿತ್ತು ಅಂತಂದ್ರೆ ನೀವು ಆರಾಮಾಗಿ ಅದ್ರೊಳಗಡೆ ತಂದು ಬಿಟ್ಕೊಂತು ಅಂದ್ರೆ ಕೆಳಗಡೆ ತೊಪ್ಪೆ ಹಾಕ್ಬೇಕಾಗುತ್ತೆ, ಇಲ್ಲಾಂದ್ರೆ ಗಂಧ ಹಾಕ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನೀವು ಮೊಲ ನಿಕ್ಕೆಗಳು ಅಥವಾ ಇಕ್ಕೆಗಳು, ಆಡು ನಿಕ್ಕೆಗಳಾಗ್ಲಿ ಕುರಿ ಇಕ್ಕೆಗಳಾಗ್ಲಿ ನೀವು ತಂದು ಇಟ್ಕೋತು ಅಂದ್ರೆ ನೀಟಾಗಿ ಪ್ರತಿಯೊಂದು ಬಾತ್ಕೋಳಿನೂ ಅಲ್ಲೇ ಆಟ ಆಡ್ಕೊಂಡು ಆರಾಮಾಗಿ ಬರುತ್ತೆ. ಅದನ್ನ ಬಿಟ್ಬಿಟ್ಟು ನೀವು ಮೇವುಗಳು ಅದು ಇದು ಅಂತ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. A to Z ಏನ್ ಹಾಕಿದ್ರು ತಿನ್ನುತ್ತೆ. ಬಟ್ ಯಾವುದೇ ರೀತಿ ರೋಗ ಬರಲ್ವಂತೆ ಬಾತ್ಕೋಳಿಗೆ. ಬಟ್ ನನಗೂ ಗೊತ್ತಿಲ್ಲ, ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡ್ಬಿಡಿ ಯಾವ್ದಾದ್ರು ಬಾತ್ಕೋಳಿಗೆ ರೋಗ ಇದೆಯಾ ಅಂತ. ಬಟ್ ನನಗೂ ಅಷ್ಟು ಗೊತ್ತಿಲ್ಲ, ಇಲ್ಲಿವರೆಗೂ ಯಾವುದೇ ರೀತಿ ಬಾತ್ಕೋಳಿಗೆ ರೋಗ ಕಂಡಿಲ್ಲ. ಬಟ್ ನಿಮಗೆ ರೋಗ ಲಕ್ಷಣಗಳಲ್ಲಿ ನನಗಂತೂ ಇನ್ನೇನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದು 4 ತಿಂಗಳಿಂದ ಬಾತ್ಕೋಳಿ ಸ್ಟಾರ್ಟ್ ಮಾಡಿದ್ದು. ಬಾತ್ಕೋಳಿ ತಂದುತ್ತವಿಂದ ಇಲ್ಲಿವರೆಗೂ ಒಂದೇ ಒಂದು ರೋಗ ಅಂತ ಕಂಡಿಲ್ಲ. ಬಟ್ ಇಲ್ಲಿವರೆಗೂ ಒಂದು ಮೊಟ್ಟೆನೇ ಇಕ್ಕಿಲ್ಲ. ಇನ್ನೇನು 4 ತಿಂಗಳಾಯಿತು, 5ನೇ ತಿಂಗಳಿಂದ ಸ್ಟಾರ್ಟ್ ಆಗುತ್ತಂತೆ ಮೊಟ್ಟೆಗಳು. ಬಟ್ ಅವಾಗ ನೋಡ್ಕೊಳ್ಳೋಣ. ಬಟ್ ಆದರೆ ಈಗೇನಪ್ಪ ಅಂತಂದ್ರೆ ಬಾತ್ಕೋಳಿಗಳಿಗೆ ನೀರು ಇರಲೇಬೇಕು ಕಂಪಲ್ಸರಿ. ನೀರಿಲ್ಲ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿ ದೇಹನ ದಣಿಸ್ಕೊಳ್ಳೋ ಶಕ್ತಿ ಅದಕ್ಕಿಲ್ಲ. ಅಂದ್ರೆ ಯಾವಾಗಲೂ ನೀರಿಲ್ಲದೆ ಹೋದ್ರೆ ತಣ್ಣಗಿರೋದಾಗ್ಲಿ ಇದಾಗ್ಲಿ ಅದಕ್ಕೆ ದೇಹನ ತಣ್ಣು ಮಾಡ್ಕೊಳ್ಳೋ ಶಕ್ತಿ ಇಲ್ಲದೆ ಇರೋ ಕಾರಣಕ್ಕೆ ನೀರು ಯಾವಾಗಲೂ ಇರಲೇಬೇಕಾಗುತ್ತೆ. ಖಂಡಿತ ಬಾತ್ಕೋಳಿ ಸಾಕಿರೋರು ನೀರನ್ನ ಒಂದು ಅರ್ಧ ಗಂಟೆ 1 ಅವರ್ ಆದ್ರೂ ನೀರು ಇಟ್ಟೇ ಇಡಿ. ಅಂದ್ರೆ ನೀವು ಆಗ್ಲಿಲ್ಲ ನಿಮ್ಮ ಮನೆ ಹತ್ರ ಸಾಕ್ತಾ ಇದ್ದೀರಾ ನೀವು ಆಸೆಗೆ ಅಂತಂದ್ರೆ ನೀರು ಇಡಲೇಬೇಕಾಗುತ್ತೆ. ನೀರೊಂದು ಇಟ್ಕೊಳ್ಳಿ ಫ್ರೆಂಡ್ಸ್.